ಸೊ ಎಲ್ರಿಗೂ ಫಸ್ಟ್ ಆಫ್ ಆಲ್ ನಮಸ್ಕಾರ. ನಾನು ಮಿರ್ಚಿ RJ ಅಶ್ವಿನಿ ಆ್ಯಂಡ್ ಇವತ್ತು ನನ್ನ ಜೊತೆ ಮ್ಯಾಜಿಕಲ್ ಕಂಪೋಸರ್ ಆದಂತಹ ಅರ್ಜುನ್ ಜನ್ಯಾ ಸರ್ ಇದ್ದಾರೆ. ಹಲೋ ಸರ್, ವೆಲ್ಕಮ್. ನಮಸ್ಕಾರ ಸರ್, ಹೇಗೆ ನಡೀತಾ ಇದೆ ಹೊಸ ವರ್ಷ? ಗುಡ್. ಫಸ್ಟ್ ಆಫ್ ಆಲ್ ವಿಶಿಂಗ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ತಮಗೂ ಕೂಡ. ಈ ವರ್ಷದಲ್ಲಿ ಯಾವುದಾದ್ರೂ ಒಂದು ವಿಷಯನ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ಅಂತ ಹೇಳಿದ್ರೆ ಯಾವ್ದು ಹೇಳ್ತೀರಾ ಸರ್? ಈ ವರ್ಷ ಐ ನೋ ನಿಮ್ಮ ಕಾನ್ಸರ್ಟ್ ಇದೆ ಅಂತ Jan 18th, ಯು ಮೈಟ್ ಬಿ ಲುಕಿಂಗ್ ಫಾರ್ವರ್ಡ್ ಟು ದಟ್. ಅದು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ವಿಚಾರ? ನನ್ನ ಫಿಲ್ಮ್ ರಿಲೀಸ್ ಆಗುತ್ತೆ ಈ ವರ್ಷ. ಹೌದು, ನೀವೇ ಡೈರೆಕ್ಟ್ ಮಾಡ್ತಾ ಇರುವಂತಹ ಸಿನಿಮಾ. ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಈ ವರ್ಷ. ಸರ್, ಅದಕ್ಕೂ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ನಿಮ್ಮ ಕಡೆಯಿಂದನಾ ಅವ್ರು ಜಸ್ಟ್ ಬರೀ ಡೈರೆಕ್ಷನ್ ಮಾತ್ರ ಮಾಡಬೇಕು? ಅಫ್ಕೋರ್ಸ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಾನೇ ಮಾಡಬೇಕಲ್ಲ. ಸೊ ನೀವೇ ಅದು ಡೈರೆಕ್ಷನ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನ್ ಎರಡೂ. ವೆರಿ ವೆರಿ ನೈಸ್ ಸರ್. ಈಗ Jan 18th ನಿಮ್ಮ ಕಾನ್ಸರ್ಟ್ ನಡೀತಾ ಇದೆ. ಸೊ ನೀವು ಮ್ಯೂಸಿಕ್ ಪರ್ಸ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ನೀವು ಫಸ್ಟ್ ಕಲ್ತಂತಹ ಇನ್ಸ್ಟ್ರೂಮೆಂಟ್ ಯಾವುದು ಸರ್? ಕೀಬೋರ್ಡ್ ಕಲ್ತಿದ್ದು ಫಸ್ಟ್. ಯಾವುದಾದ್ರೂ ಒಂದು ಪೆಕ್ಯುಲಿಯರ್ ಮೆಮೊರಿ ಇದೆಯಾ ಕಲಿಬೇಕಾದ್ರೆ? ಯಾವುದಾದ್ರೂ ಕಷ್ಟಪಟ್ಟು ಕಲ್ತಿದ್ದು ಅಥವಾ ಯಾವುದಾದ್ರೂ ಒಂದು ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ ಸರ್? ಆ್ಯಕ್ಚುಲಿ ನಾನು ಕೀಬೋರ್ಡ್ ಕಲಿಬೇಕಾದ್ರೆ ಒಂದು ದೊಡ್ಡ ಕೀಬೋರ್ಡ್ ತೊಗೊಬೇಕಾಗಿತ್ತು ಆ್ಯಕ್ಚುಲಿ ನಾನು ಕಲಿಯೋ ಸ್ಟೇಜಲ್ಲೇ. ಸೊ ಬಟ್ ಐ ಬಾಟ್ ಅದು SA-21 ಅಂತ ಒಂದು ಕ್ಯಾಸಿಯೋ. ಅದು ಆವಾಗ ಇಟ್ ವಾಸ್ ಸಮ್ವೇರ್ ಅರೌಂಡ್ 1950. ವೆರಿ ಸ್ಮಾಲ್ ಒಂದು ಟಾಯ್ ಥರ. ಸೊ ಅದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಕಲಿಯೋ ಇನ್ಸ್ಟಿಟ್ಯೂಟಲ್ಲಿ ಈ ಡಬಲ್ ಹ್ಯಾಂಡ್ ಪ್ಲೇಯಿಂಗ್ ಎಲ್ಲ ಇರ್ತಿತ್ತು. ಸೊ ನನ್ನ ಹತ್ರ ಆ ಡಬಲ್ ಹ್ಯಾಂಡ್ ಪ್ಲೇಯಿಂಗ್ ಅಂದರೆ ದೊಡ್ಡ ಕೀಬೋರ್ಡ್ ಇರಬೇಕಿತ್ತು. ಸೊ ವಿ ಕುಡಂಟ್ ಅಫೋರ್ಡ್ ದಟ್ ಕೀಬೋರ್ಡ್ ಇನ್ ದಟ್ ಟೈಮ್. ಸೊ ನಾನೇನು ಮಾಡ್ತಿದ್ದೆ, ನನಗೆ ಆ ಕೀಬೋರ್ಡ್ ತಂದಿದ್ದ ಬಾಕ್ಸ್ ಮೇಲೆ ಒಂದು ಕೀಬೋರ್ಡ್ ಒಂದು ಪಿಕ್ಚರ್ ಇತ್ತು. ಸೊ ಸೇಮ್ ಸೈಜ್ಗೆ ಪಿಕ್ಚರ್ ಇತ್ತು. ಐ ಯೂಸ್ ಟು ಕೀಪ್ ದಟ್ ಬಾಕ್ಸ್ ಆ್ಯಂಡ್ ಕೀಪ್ ದಿಸ್ ಸ್ಮಾಲ್ ಕೀಬೋರ್ಡ್, ಯೂಸ್ ಮೈ ಲೆಫ್ಟ್ ಹ್ಯಾಂಡ್ ಆನ್ ದ ಬಾಕ್ಸ್ ಆ್ಯಂಡ್ ಪ್ಲೇ ಆನ್ ದ ಕೀಬೋರ್ಡ್. ಸೊ ದಟ್ ಈಸ್ ಒನ್ ಮೆಮರಿ ವಿಚ್ ಐ ಹ್ಯಾವ್. ಅದು ಒಂದು ಪೆಕ್ಯುಲಿಯರ್ ಮೆಮೊರಿ ಅಂತ ಹೇಳ್ಬೋದು. ಆ್ಯಂಡ್ ನಮಗೆಲ್ಲ ಗೊತ್ತು ಸರ್, ನಿಮಗೆ AR ರೆಹಮಾನ್ ಅಂದರೆ ಎಷ್ಟು ಇಷ್ಟ ಅಂದ್ಬಿಟ್ಟು. ಅಕಸ್ಮಾತ್ ಅವ್ರೇನಾದರೂ ನಿಮ್ಮ ಕಾನ್ಸರ್ಟ್ ಅಟೆಂಡ್ ಮಾಡಿದ್ರೆ ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ಯಾವೊಂದು ನಿಮ್ಮ ಹಾಡನ್ನು ಹಾಡ್ತೀರಾ ಕಾನ್ಸರ್ಟಲ್ಲಿ? ಭಾಳ ಕಷ್ಟವಾದ ಕ್ವೆಶನ್. ಅವ್ರನ್ನೇ ಇಂಪ್ರೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಹಾಡೇ ಬರಲ್ಲ ಬಾಯಿಂದ ಫಸ್ಟ್ ಆಫ್ ಆಲು. ಆ ಥರದ್ದೇನಿಲ್ಲ. ಆ ಥರ ದಿನ ಬಂದರೆ ಐ ವಿಲ್ ಬಿ ಶಾಕ್ಡ್ ಆ್ಯಂಡ್ ನರ್ವಸ್ ಟು ಬಿ ಫ್ರ್ಯಾಂಕ್. ಆ್ಯಂಡ್ ಅವ್ರದ್ದೇ ಯಾವ್ದಾದ್ರು ಒಂದು ಡೆಡಿಕೇಶನ್ ಮಾಡ್ತೀನಿ. ಅವ್ರದ್ದೇ ಯಾವುದಾದ್ರೂ ಒಂದು ಸಾಂಗ್ ಹಾಡ್ತೀರಾ? ಅವ್ರ ಫೇವ್ರೆಟ್ ಸಾಂಗ್ ಯಾವುದು ಸರ್ ನಿಮ್ಗೆ? ಸುಮಾರಿದೆ, ಅದು ಹೇಳ್ತಾನೆ ಹೋಗ್ಬೋದು. ಲಿಸ್ಟೇ. ಓಕೆ ಸರ್, ನಿಮ್ಮ ಫೇವ್ರೆಟ್ ಟಾಪ್ 5 ಸಾಂಗ್ಸ್ ಯಾವುದಿರುತ್ತೆ ಸರ್? ನಿಮ್ಮ ಹಾಡುಗಳಲ್ಲಿ ನೀವು ಟಾಪ್ 5 ಅಂತ ರೇಟ್ ಮಾಡಬೇಕಂತ ಇದ್ರೆ ಯಾವುದಿರುತ್ತೆ ಆ ಟಾಪ್ 5 ಸಾಂಗ್ಸ್? ಕಷ್ಟ ಆಗುತ್ತೆ ಗೊತ್ತು ಸರ್, ಬಟ್ ಆದರೂ ನಿಮ್ಮ ಫೇವ್ರೆಟ್. ಸುಮಾರು ಕೆಲವು ನಮ್ಮ ಫೇವ್ರೆಟ್ ಅನ್ನೋದು ಜನ ಇಷ್ಟಪಟ್ಟಿರಲ್ಲ, ಕೆಲವರು ಜನಕ್ಕೆ ತುಂಬ ಫೇವ್ರೆಟ್ ಆಗಿರುತ್ತೆ. ನನಗೆ ಆರ್ಡ್ರಲ್ಲಿ ತೊಗೊಂಡ್ರೆ ಹೂವಿನ ಬಾಣದಂತೆ, ಆಲೋಚನೆ ಆರಾಧನೆ, ಆ್ಯಂಡ್ ಜಿಯಾ ತೆರಿ ಜಿಯಾ ಮೇರಿ, 99 ಸಿನಿಮಾದಲ್ಲಿ ಕೆಲವು ಸಾಂಗ್ಸ್ ಇದೆ ಗಣೇಶ್ ಸರ್ ಮಾಡಿರೋದು. ಆ್ಯಂಡ್ ಈಗ ರೀಸೆಂಟಾಗಿ KD-ನಲ್ಲಿ ಒಂದಷ್ಟು ಒಳ್ಳೆ ನಂಬರ್ಸ್ ಇದೆ. ಹೌದು ಸರ್, ಆಲ್ರೆಡಿ ಶಿವ ರಿಲೀಸ್ ಆಗಿದೆ ಆ್ಯಂಡ್ ಎಲ್ಲ ಕಡೆ ತುಂಬ ಸದ್ದು ಮಾಡ್ತಾ ಇದೆ. ಆ ಹಾಡಿನ ಬಗ್ಗೆನೂ ಕೇಳಬೇಕಿತ್ತು. ಲೈಕ್ ಟೆಕ್ನೋ ಅಂತ ಏನು ಕರಿತೀವಿ ನಾವು, ಆ ಜಾನರನ್ನು ಆ ಹಾಡಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀರಾ. ಈಗ ಲೈಕ್ ಈ ಥರ ಹೊಸ ಜಾನರ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ನಿಮ್ಮ ರಿಸರ್ಚ್ ಹೇಗಿರುತ್ತೆ ಸರ್? ಹೊಸದೇನಿಲ್ಲ, ಟೆಕ್ನೋ ಸುಮಾರು ಮಾಡಿದ್ದಾರೆ, ನಾನು ಮಾಡಿದ್ದೀನಿ, ಸುಮಾರು ಜನ ಮಾಡ್ತಾನೆ ಇದ್ದಾರೆ. ಬಟ್ ಇದೇನಾದರೆ ಫೋಕ್ ಸಾಂಗ್ ಇತ್ತು, ಅದನ್ನು ಬರೀ ಟೆಕ್ನೋ ಜೊತೆ ಮಿಕ್ಸ್ ಮಾಡಿದ್ರೆ ಹೆಂಗೆ ಸೌಂಡ್ ಆಗುತ್ತೆ ಅನ್ನೋದಕ್ಕಿಂತ ವಿ ಆ್ಯಡೆಡ್ ಲಾಡ್ ಆಫ್ ಥಿಂಗ್ಸ್. ಒಂದು ಫೋಕು ಇದೆ ಅದರಲ್ಲಿ, ಫೋಕ್ ಟೇಪ್ಸ್ ಎಲ್ಲ ಬರುತ್ತೆ. ಒಂದು ಫ್ಲೂಟ್ ಹುಕ್ ಆ್ಯಡ್ ಮಾಡಿದ್ದೀವಿ, ಶಿವನ್ ಮಂತ್ರ ಥರ ವಾಯ್ಸಸ್ ಯೂಸ್ ಮಾಡಿದ್ದೀವಿ. ಸೊ ಅದು ಕಂಪ್ಲೀಟ್ ಒಂದು ಫುಲ್ ಪ್ಯಾಕೇಜ್ ಆಫ್ ಹ್ಯೂಜ್ ಸೌಂಡ್, ಒಂದು ಎನ್ಸೆಂಬಲ್ ಥರ ಅದನ್ನು ಟ್ರೀಟ್ ಮಾಡಿರೋದು. ಇಟ್ ವಾಸ್ ಫನ್. ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿದಾಗ ಅವ್ರು ಏನಾದರೂ ಅವ್ರು ಯಾವುದು ಫಾರ್ಮುಲಾ ಇಟ್ಕೊಳ್ಳಲ್ಲ, ಇದು ಹಿಂಗೆ ಇರಬೇಕು, ಟೆಕ್ನೋ ಅಂದರೆ ಟೆಕ್ನೋನಲ್ಲೇ ಇರಬೇಕು, ಆಚೆ ಬರಬಾರ್ದು. ಅವರು ನೋಡೋದು ಆಡಿಯನ್ಸ್ಗೆ ಕೇಳೋಂಥ ಒಂದು 3 ನಿಮಿಷನೂ ಎಂಗೇಜಿಂಗ್ ಆಗಿದೆಯಾ, ಏನೇನು ಆ್ಯಡ್ ಮಾಡ್ಬೋದು ಅಂತ. ಸೊ ದಟ್ ವೇ ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.
ಓಕೆ ಸರ್, ಈಗ ಕಾನ್ಸರ್ಟ್ ನಡೀತಾ ಇದೆ ನಿಮ್ಮದು ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ Jan 18th. ನಿಮ್ಮ ಕಾನ್ಸರ್ಟ್ಗೆಲ್ಲ ನಾವು ಟಿಕೆಟ್ಸ್ ತೊಗೊಳಕ್ಕೆ ಇವಾಗೆಲ್ಲ ಬುಕ್ ಮೈ ಶೋ ಎಲ್ಲ ಇದೆ. ಮುಂಚೆ ಯಾರ್ದಾದ್ರೂ ಕಾನ್ಸರ್ಟ್ ನೀವು ತುಂಬ ಅಟೆಂಡ್ ಮಾಡಬೇಕು ಅಂತ ಕಾಯ್ತಾ ಇದ್ರಿ, ಟಿಕೆಟ್ಸ್ ಏನಾದರೂ ಸಿಗ್ದಿರಾ, ಆ ಥರ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ ನೀವು ಟೀನೇಜಲ್ಲಿ ಇದ್ದಾಗ? ನಾನು ಕಾನ್ಸರ್ಟ್ ಅಂತ ನೋಡಿರೋದು ಒಂದೇ AR ರೆಹಮಾನ್ ಅವ್ರ ಕಾನ್ಸರ್ಟ್ ಅಷ್ಟೇ. ಬೇರೆ ಯಾವುದು ಕಾನ್ಸರ್ಟ್ ನಾನು ಅಟೆಂಡ್ ಮಾಡಿಲ್ಲ. ಸೊ ಸರ್ ಕಾನ್ಸರ್ಟು ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ನಾನು ಹೋಗಿ ಟಿಕೆಟ್ ತೊಗೊಂಡು ನೋಡಿದ ನೆನಪಿದೆ. ಹೆಂಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್? ಮೈಂಡ್ ಬ್ಲೋಯಿಂಗ್. ಅವತ್ತೇ ಅವ್ರನ್ನ ಫಸ್ಟ್ ಟೈಮ್ ಮೀಟು ಕೂಡ ಮಾಡಿದೆ ಸ್ಟೇಜ್ ಮೇಲೆ. ಮೀಟ್ ಮಾಡಿದ್ರಿ ಅವತ್ತೇ? ಇಟ್ ವಾಸ್ 2005. ಫಸ್ಟ್ ಹೆಂಗೆ ಸರ್ ಮೀಟ್ ಮಾಡಿದ್ರಿ? ಅಷ್ಟು ಬೇಗ ನೀವು ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಸ್ವಲ್ಪ ಫ್ರೆಂಡ್ಸ್ ಇದ್ರು ನನಗೆ, ಅವ್ರ ಬ್ಯಾಂಡಲ್ಲಿ ಕೆಲಸ ಮಾಡೋರು, ಅವ್ರ ಮೂಲಕ ಮೀಟ್ ಮಾಡಿದೆ. ಹೇಳಿದ್ರ ಸರ್ ನಾನು ಫುಲ್ ಬಿಗ್ ಫ್ಯಾನ್ ಅಂತ ಅವರಿಗೆ? ಓಕೆ ಸರ್, ಈಗ ನೆಕ್ಸ್ಟ್ ನಾನು ನಿಮಗೆ 5 ಇನ್ಸ್ಟ್ರೂಮೆಂಟ್ ಹೇಳ್ತೀನಿ, ಅದನ್ನು ನೀವು ಒಂದು ಹೀರೋಗೆ ಹೋಲಿಕೆ ಮಾಡಬೇಕು. ವೆರಿ ಈಸಿ ಸರ್. ಲೈಕ್ ನಿಮ್ಗೆ ಅನ್ಸಿರುತ್ತಲ್ಲ, ಲೈಕ್ ಮೈಂಡಲ್ಲಿ ಈ ಇನ್ಸ್ಟ್ರೂಮೆಂಟ್ಗೆ ಈ ಹೀರೋ ಆದರೆ ಸಖತ್ತಾಗಿರುತ್ತೆ, ಇವ್ರಿಗೆ ಇದು ಸೂಟ್ ಆಗುತ್ತೆ ಅಂತ, ಆ ಥರ. ಯಾಕಮ್ಮ? ಫನ್ ಸರ್, ಇಟ್ ಇಸ್ ಜಸ್ಟ್ ಫಾರ್ ಫನ್. ಫಸ್ಟ್ ಇನ್ಸ್ಟ್ರೂಮೆಂಟ್ ಸರ್, ವೈಲಿನ್. ವೈಲಿನ್ ಅಂದರೆ ನಿಮ್ಗೆ ಫಸ್ಟ್ ಏನು ನೆನಪು ಬರುತ್ತೆ ಸರ್? ಲೈಕ್ ಸೂದಿಂಗ್ ಅಥವಾ ಏನಾದರೂ ಆ ಥರ ಇರುತ್ತಲ್ಲ, ಒಂದು ಮೂಡ್ ನೆನಪು ಬರುತ್ತೆ ವೈಲಿನ್ ಅಂದರೆ? ಮೆಲಡಿ. ವೈಲಿನ್ ನನ್ನ ಮೊಹಬ್ಬತ್ತೇನು ನೆನಪಾಗುತ್ತೆ, ಶಾರುಖ್ ಖಾನ್ ಅವರು ವೈಲಿನ್ ನುಡಿಸ್ತಾ ಇರೋದು. ಓಕೆ, ಬ್ಯೂಟಿಫುಲ್. ಫ್ಲೂಟ್ ಸರ್, ಕೊಳಲು. ಕೊಳಲು ಅದು ಹೆವಿ ನಾದ, ತುಂಬ ಕಷ್ಟ. ಸೊ ಕಮಲ್ ಹಾಸನ್ ಅವರು. ಯಾಕೆ ಸರ್ ಕಮಲ್ ಹಾಸನ್ ಅವರು? ಯಾಕಂದರೆ ಅವ್ರು ಮುಟ್ಟಿದಾರೆ ಇನ್ಸ್ಟ್ರೂಮೆಂಟ್ ಇಲ್ಲ, ಅವ್ರು ಎಲ್ಲದು ಹೀಸ್ ಅ ಮ್ಯೂಸಿಷಿಯನ್. ಆ್ಯಂಡ್ ಫ್ಲೂಟ್ ಎಷ್ಟು ಹಾಂಟಿಂಗ್ ಆಗಿರುತ್ತೆ, ಅವ್ರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಹಾಂಟಿಂಗ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂದರೆ ಸ್ವಲ್ಪ ಪ್ಲೇಫುಲ್ ಇನ್ಸ್ಟ್ರೂಮೆಂಟ್ ಅಂತ ಕರಿಬೋದು, ಗಿಟಾರ್. ಗಿಟಾರ್ ಯಾರಿಗೆ? ರವಿಚಂದ್ರನ್ ಸರ್, ಅವರು ಯಾವಾಗಲೂ ಗಿಟಾರ್ ಎಷ್ಟೊಂದು ಸಿನಿಮಾ ಮಾಡಿರ್ತಾರೆ. ನೋ ಡೌಟ್ ಅದು ಅವ್ರಿಗೆ ಕೊಡ್ಬೋದು ಅಂತ. ನೆಕ್ಸ್ಟ್ ಕೀಬೋರ್ಡ್ ಸರ್, ನಿಮಗೆ ಕೀಬೋರ್ಡ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತು. ನೀವು ಒಂದು ಹೀರೋಗೆ? AR ರೆಹಮಾನ್ ಅವರು, ಅವ್ರ ಲೈಫಿನ ಹೀರೋ. ಇವಾಗ ನಾನೇನು ಹೇಳೋಕ್ಕೂ ಆಗಲ್ಲ ಸರ್, ಹೀರೋ ಅಲ್ಲ ಅವರು, ಮ್ಯೂಸಿಕ್ ಡೈರೆಕ್ಟರ್ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರನ್ನ ಹೀರೋ ಥರನೇ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಇನ್ಸ್ಟ್ರೂಮೆಂಟ್ ಸರ್, ಡ್ರಮ್ಸ್. ಡ್ರಮ್ಸ್ ಫುಲ್ ಪವರ್ ಪ್ಯಾಕ್ಡ್ ಎನರ್ಜಿ. ರಜನಿಕಾಂತ್ ಅವರು. ಸೂಪರ್ ಸರ್. ಈಗ ನೀವು ಹಾಡಿರೋ ಹಾಡುಗಳಲ್ಲಿ, ನೀವು ಕಂಪೋಸ್ ಮಾಡಿರೋ ಹಾಡುಗಳಲ್ಲಿ ನಿಮಗೆ ಈ ಒಂದು ಸಾಂಗ್ ತುಂಬ ಅಂಡರ್ ರೇಟೆಡ್ ಅಂತ ಅನ್ಸೋದು ಯಾವುದು ಸರ್? ಅಂದರೆ ಈ ಹಾಡು ನನಗೂ ಪರ್ಸ್ನಲ್ ಫೇವ್ರೇಟ್, ಇದಕ್ಕಿನ್ನೂ ಹೆಚ್ಚು. ಸ್ವೀಟಿ ಸಿನಿಮಾದಲ್ಲಿ ಒಂದು ಸಾಂಗ್ ಇತ್ತು, ಮನವೇ ನನಸು, ಆ ಥರ ಒಂದು ಸಾಂಗ್ ಇತ್ತು. ಸೋನು ನಿಗಮ್ ಅವರು, ಶ್ರೇಯಾ ಘೋಷಾಲ್ ಅವರು ಹಾಡಿದರು. ಅದು ಆ್ಯಕ್ಚುಲಿ ನಂಗೆ ತುಂಬ ಫೇವ್ರೇಟ್, ಅದು ಬಟ್ ಜನಕ್ಕೆ ರೀಚ್ ಆಗಿಲ್ಲ. ಓಕೆ, ಸೊ ಅದು ಅಂಡರ್ ರೇಟೆಡ್ ಅಂತ ನನಗೆ ಅನ್ಸುತ್ತೆ. ಇವಾಗೆಲ್ಲ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ ಸರ್ ಆ ಹಾಡು, ಇವಾಗ ಎಲ್ಲ ಜನ ಫುಲ್ ಅದಕ್ಕೆ ಅಟೆನ್ಷನ್ ಕೊಡ್ತಾರೆ. ಈಗ ನೆಕ್ಸ್ಟ್ ಕಾನ್ಸರ್ಟಲ್ಲಿ ನಿಮಗೆ ಆಗಿರುವಂತಹ ಫನ್ನಿ ಇನ್ಸಿಡೆಂಟ್ಸ್ ಯಾವುದಾದ್ರೂ ಇದೆಯಾ ಸರ್? ನೀವು ಹಾಡ್ತಾ ಇರಬೇಕಾದ್ರೆ ಡಿಸ್ಟ್ರಾಕ್ಟ್ ಆಗಿರೋದು ಬೈ ಎನಿ ಚಾನ್ಸ್? ಒಂದು ದೊಡ್ಡ ಕಾನ್ಸರ್ಟು, ಐ ಥಿಂಕ್ ಇಟ್ ವಾಸ್ ಇನ್ ಮಂಗಳೂರು ಹತ್ರನೋ ಅಥವಾ ಆ ಬೆಲ್ಟಲ್ಲಿ, ಆ ಬೀಚ್ ಬೆಲ್ಟಲ್ಲಿ ಸುಮಾರು 1 ಲಕ್ಷ ಜನ ಇದ್ದರು. ಸೊ ನಂದೊಂದು ಸಾಂಗ್ ಆಯಿತು, ಇನ್ನೊಂದು ಸಾಂಗ್ ಆಯಿತು. ಆ ಸಾಂಗಲ್ಲಿ ನಾವು ವಿ ಯೂಸ್ ಫೈರ್ ಆ್ಯಂಡ್ ಆಲ್, ಕೆರೋಸಿನ್ ಎಲ್ಲ ಹಾಕ್ಬಿಟ್ಟು. ಸೊ ಏನಾಗಿದೆ, ಕೆರೋಸಿನ್ ಎಲ್ಲ ಕೆಳಗಡೆ ಬಿದ್ದೋಗಿದೆ. ನಾನು ಸ್ಟೇಜ್ ಮೇಲೆ ಇದ್ದಾಗ ಅಲ್ಲಿ ಬಿ ರೋಮಿಂಗ್ ಹಿಯರ್ ಆ್ಯಂಡ್ ದೇರ್ ಆ್ಯಂಡ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಒಂದು ಕಡೆ ಇರಲ್ಲ. ಸೊ ಒಂದು ಟೈಮ್ ಸರ್ರಂತ ಜಾರ್ ಬಿದ್ದೋಗ್ಬಿಟ್ಟೆ ನಾನು ಸ್ಟೇಜ್ ಮೇಲೆ. ಒಂದು ಲಕ್ಷ ಜನ ಇದ್ದರು. ಮೈ ಗಾಡ್, ಟಕ್ಕಂತ ಏನೋ ಮಾಡೋಕ್ಕೆ ಹೋಗಿ ಹೆಂಗೆ ಜಾರ್ ಟಪ್ಪಂತ ಬಿದ್ದೋಗ್ಬಿಟ್ಟೆ. ಹಾಡ್ತಾನೆ ಟಕ್ಕಂತ ಮೈಕ್ ತೊಗೊಂಡು, ನೋಡಿ ನಿಮ್ಮನ್ನೆಲ್ಲ ಖುಷಿ ಪಡ್ಸೋಕ್ಕೆ ನಾನು ಎಷ್ಟು ಕಷ್ಟಪಡಬೇಕು, ಎದ್ದು ಬಿದ್ದು ಎಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ. ಸೊ ದಟ್ ವಾಸ್ ವೆರಿ ಎಂಬ್ಯಾರಸಿಂಗ್. ಬಟ್ ಆ ಮೂಮೆಂಟ್ನ ಹಾಗೆ ಫನ್ನಾಗಿ ಕನ್ವರ್ಟ್ ಮಾಡಿದ ತಕ್ಷಣ ಪೀಪಲ್ ಆಲ್ ಸ್ಟಾರ್ಟೆಡ್ ಕ್ಲಾಪಿಂಗ್ ಆ್ಯಂಡ್ ಇಟ್ ವಾಸ್ ಗುಡ್. ವೆರಿ ನೈಸ್ ಸರ್. ನೀವು ಕಾನ್ಸರ್ಟಲ್ಲಿ ಯಾವುದಾದ್ರೂ ಲೈಕ್ ವಿಯರ್ಡ್ ವ್ಯಕ್ತಿಗಳನ್ನ ನೋಟಿಸ್ ಮಾಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ ಇದುವರೆಗೂ ಕಾನ್ಸರ್ಟಲ್ಲಿ? ಕಾನ್ಸರ್ಟ್ ಆದಮೇಲೆ ನಿಮ್ಮ ಜೊತೆ ಫೋಟೋ ತೊಗೊಳಕ್ಕೆ ಬಂದಾಗ ಒಂದು ಫ್ಯಾನ್ ಮೂಮೆಂಟ್, ಕ್ರೇಜಿಯೆಸ್ಟ್ ಫ್ಯಾನ್ ಮೂಮೆಂಟ್? ಅದು ರೆಗ್ಯುಲರ್ ಆಗಿರುತ್ತಮ್ಮ. ಐ ಡೋಂಟ್ ಸಿ ಇಟ್ ಲೈಕ್ ವಿಯರ್ಡ್. ಇಟ್ಸ್ ಓಕೆ. ಕ್ರೇಜಿ ಇರ್ತಾರೆ ಫ್ಯಾನ್ಸ್ ಅಂದ್ರೇ ಕ್ರೇಜಿ ಅಂತ. ಓಕೆ ಸರ್, ಈಗ ನಿಮಗೆ ಹಾಡು ಕಂಪೋಸ್ ಮಾಡೋದು ತುಂಬ ಇಷ್ಟನಾ ಅಥವಾ ಹಾಡು ಹಾಡೋದು ತುಂಬ ಇಷ್ಟನಾ ಸರ್? ಕಂಪೋಸ್ ಮಾಡೋದು ತುಂಬ ಇಷ್ಟ. ವೈ ಸರ್ ವೈ?
ಹಾಡೋದು ಇದು ಆಲ್ಮೋಸ್ಟ್ ಎಲ್ಲ ಸೇಮ್ ಅಲ್ಲಿ ಏನಕ್ಕೆ ನಂಗೆ ಹಾಡಕ್ಕೆ ಬರಲ್ಲ, ಅದಕ್ಕೆ ಕಂಪೋಸ್ ಮಾಡೋದು ನನಗೆ ಈಸಿ. ಓಕೆ ಸರ್, ಈಗ ಕೆಲವೊಂದು ಸಿಚುಯೇಷನ್ಸ್ ನಾನು ಅನ್ಕೊಡ್ತೀನಿ ನಿಮಗೆ, ಅದಕ್ಕೆ ಯಾವ ಹಾಡು ನಿಮಗೆ ನೆನಪು ಬರುತ್ತೆ ಅಂತ ಹೇಳಬೇಕು ಸರ್. ಈಗ ನಿಮ್ಮ ವೈಫ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೊ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಯಾವ ಹಾಡು ಹಾಡ್ತೀರಾ? ಅವ್ರ ತುಂಬ ಫೇವ್ರೆಟ್ ಸಾಂಗ್ ಇದೆ, ಗೀತಾ ಸಂಗೀತ ಏಕೆ ಹೀಗೆ ದೂರವಾದೆ, ಆ ಸಾಂಗ್ ಹಾಡಿದ್ರೆ ಅವ್ರ ಹೆಸರು ಗೀತಾನೆ. ಓ ವಾವ್, ಆರಾಮಾಗಿ ಸಮಾಧಾನ ಮಾಡ್ಬಿಡ್ಬೋದು ಆ ಹಾಡಿನ. ಆ ಥರ ಏನೂ ಮಾಡಿಲ್ಲ, ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಸರ್. ಓಕೆ, ಈಗ ನೆಕ್ಸ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಒಂದು ಟ್ರಿಪ್ಪು. ಓಕೆ, ಎಲ್ಲರೂ ಓಕೆ ಅಂದಿದ್ದೀರಾ ನೀವು. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಫ್ರೆಂಡ್ಸು ಕೈ ಕೊಟ್ಬಿಟ್ಟಿದ್ದಾರೆ, ಆಗ ಯಾವ ಹಾಡು ಹಾಡ್ತೀರಾ ಸರ್? ಹಾಡಾ? ಹಾಡು ಆ ಟೈಮಲ್ಲಿ ಹಾಡು ಬರಲ್ಲ, ಬಟ್ ಹಾಡು ಹಾಡ್ಬೇಕಂದ್ರೆ ಯಾವ ಹಾಡು ಹಾಡ್ತೀರಾ? ಏನು ಮಾಡಲ್ಲ, ಹೆಂಗಿದ್ರು ಹೋಗೋದೇ ಪಾರ್ಟಿ ಮಾಡೋದಕ್ಕೆ. ಎಲ್ಲರೂ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಖಾಲಿ ಕ್ವಾಟ್ರು ಬಾಟ್ಲಿ ಹೆಂಗೆ ಲೈಫು ಅಂತ ನಾನು ಒಬ್ಬನೇ ಕೂತ್ಕೊಂಡು ಹಾಡ್ಕೊಂಡು ಮಿಕ್ಕಿದ ಕೆಲಸನೂ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಸಿಚುಯೇಷನ್ ಏನಂದರೆ, ಒಂದು ಡೈರೆಕ್ಟರ್ ಇದ್ದಾರೆ, ಅವರು ಯಾವ ಟ್ಯೂನ್ ಕೊಟ್ಟರು ಓಕೆ ಅಂತಿಲ್ಲ ಸರ್ ನಿಮಗೆ. ಆ ಟೈಮಲ್ಲಿ ಯಾವ ಹಾಡು ಓಡ್ತಾ ಇರುತ್ತೆ ತಲೆಯಲ್ಲಿ? ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬೇಡ ಬೇಡ ಅವನ್ನ. ಓಕೆ, ಸೂಪರ್ ಸರ್. ಈಗ ನಿಮ್ಮ ಹಳೇ ಕ್ರಷ್, ಓಕೆನಾ, ನಾಟ್ ಲವ್, ಕ್ರಷ್ ಅನ್ಕೊಳ್ಳಿ. ಫಸ್ಟ್ ಕ್ರಷ್ ಇರುತ್ತಲ್ಲ, 5th ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಆ ಥರ ಟೈಮಲ್ಲಿ ಒಂದು ಕ್ರಷ್ ಇರುತ್ತೆ. ಅವರು ವಾಪಸ್ ನಿಮ್ಮ ಎದುರಿಗೆ ಈಗ ನಡ್ಕೊಂಡು ಬಂದರೆ ಯಾವ ಹಾಡು ಹಾಡ್ತೀರಾ ಅವರಿಗೆ? ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ಬ್ಯೂಟಿಫುಲ್, ಬ್ಯೂಟಿಫುಲ್ ಸರ್. ಎಷ್ಟು ಸಕ್ಕದಾಗ ಹಾಡ್ತಾ ಇದ್ದೀರಾ, ಹಾಡಕ್ಕೆ ಬರಲ್ಲ ಅಂತ ಅಂದ್ರಿ, ಬಟ್ ಬ್ಯೂಟಿಫುಲ್ ಆಗಿ ಹಾಡ್ತಾ ಇದ್ರಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನಂದರೆ, ನಿಮಗೆ ಮ್ಯೂಸಿಕ್ ಕಂಪೋಸ್ ಮಾಡೋ ಟೈಮಲ್ಲಿ ಈಗ ನೀವು ಯಾವುದೋ ಬೇರೆ ಸಿಚುಯೇಷನಲ್ಲಿ ಇರ್ತೀರಾ, ಸ್ಯಾಡ್ ಸಿಚುಯೇಷನಲ್ಲಿ ಇರ್ತೀರಾ, ಬಟ್ ಹ್ಯಾಪಿ ಸಾಂಗ್ ಕಂಪೋಸ್ ಮಾಡಬೇಕಾಗಿ ಬಂದಿರುತ್ತೆ. ಆ ಥರ ಎಲ್ಲ ನಡೆದಿದೆಯಾ ಸರ್ ಯಾವುದಾದ್ರೂ? ಆ ಥರ ಸಾಂಗ್ ಕಂಪೋಸ್ ಮಾಡಿರೋದು ಯಾವುದಾದ್ರೂ ಒಂದು ಸ್ಟೋರಿ? ಸುಮಾರು ಇರುತ್ತಮ್ಮ, ನೆನಪಿಲ್ಲ. ಅದು ನಾವು ಯಾವ ಸಾಂಗ್ ಮಾಡ್ತೀವಿ ಅದೇ ಮೂಡಲ್ಲಂತೂ ಖಂಡಿತವಾಗ್ಲೂ ಇರಲ್ವಲ್ಲ. ಈಗ ಒಂದು ಐಟಮ್ ಸಾಂಗ್ ಮಾಡ್ತೀವಿ, ನಾವು ಐಟಮ್ ಸಾಂಗ್ ಮೂಡೆಲ್ಲ ಇರ್ತೀವಿ. ಸೊ ಆ ಥರದ್ದು ಏನೂ ಇಲ್ಲ, ನಾವು ಡಿಫ್ರೆಂಟ್ ಮೂಡ್ಸಲ್ಲಿ ಇರ್ತೀವಿ. ಹ್ಯಾವ್ ಟು ಸೆಟ್. ಅದು ರೆಗ್ಯುಲರಾಗಿ ನಡೀತಾನೆ, ಒಂದು ದಿನ ಮೂಡೇ ಇರಲ್ಲ, ಬಟ್ ಯು ಹ್ಯಾವ್ ಟು ಡೆಲಿವರ್ ಅ ಗುಡ್ ಸಾಂಗ್. ಆವತ್ತೇ ಒಳ್ಳೆ ಸಾಂಗು ಬಂದಿರುತ್ತೆ. ಸೊ ನಾನು ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಯು ನೀಡ್ ಎನಿ ಮೂಡ್ ಟು ಡೂ ಸಮಥಿಂಗ್. ಇಫ್ ಯು ಇನ್ವಾಲ್ವ್ ಇನ್ ಎವ್ರಿಥಿಂಗ್, ಆಟೋಮೆಟಿಕಲಿ ಮೂಡ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೂಪರ್ ಸರ್. ಕೆಲವೊಂದು ಹಾಡುಗಳಿಗೆ ತುಂಬ ಟೈಮ್ ತೊಗೊಂಡಿರ್ತೀರ ನೀವು, ಪರ್ಫೆಕ್ಟಾಗಿ ಬರಲೇಬೇಕು, ನನ್ನ ಪ್ಯಾಟರ್ನ್ ಥರನೇ ಇರಬಾರ್ದಿದ್ದು, ಬೇರೆ ಥರ ಸೌಂಡ್ ಆಗಬೇಕು ಅಂತ ಎಲ್ಲ ಅಂದ್ಕೊಂಡು ಕೆಲವೊಂದು ಸಾಂಗ್ಗಳನ್ನು ಮಾಡ್ತೀರಾ. ಅದು ಹಿಟ್ ಆಗದೆ ಇರ್ಬೋದು, ಅಥವಾ ತುಂಬ ಕಮ್ಮಿ ಟೈಮ್ ತೊಗೊಂಡು ಕೆಲವೊಂದು ಹಾಡುಗಳನ್ನು ನೀವು ಕಂಪೋಸ್ ಮಾಡಿರ್ತೀರ, ಪಟ್ಟಂತ ಹಿಟ್ ಆಗಿಬಿಡುತ್ತೆ. ಸೊ ಆ ಥರ ಸಾಂಗ್ ಯಾವುದಾದ್ರೂ ಇದೆಯಾ ಸರ್, ಕಮ್ಮಿ ಟೈಮ್ ತೊಗೊಂಡು ಪಟ್ಟಂತ ಹಿಟ್ ಆಗಿರುವಂತಹ ಹಾಡು? ಖಾಲಿ ಕ್ವಾಟ್ರು ಇದೆಲ್ಲ ತುಂಬ ಕಮ್ಮಿ ತೊಗೊಂಡು, ಮತ್ತು ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಮನೆಗೆ ಬಂದಿಲ್ಲ, ಈ ಥರ ಹಾಡೆಲ್ಲ ಇಟ್ ವಿಲ್ ಟೇಕ್ ತುಂಬ ಮಿನಿಮಮ್ ಟೈಮ್. ಈಗ ಮೊನ್ನೆನೂ ಅಷ್ಟೇ, ಈ ಅದು ದ್ವಾಪರ ಸಾಂಗ್ ಅಷ್ಟೇ, ಒಂದು 15 ನಿಮಿಷ ಬಿಟ್ಟು ಟೈಮ್ ಅಷ್ಟೇ. 15 ನಿಮಿಷ ಸರ್. ಇವಾಗೆಲ್ಲ ಕೇಳಿಬಿಟ್ಟು 15 ನಿಮಿಷ ನೀವು ತೊಗೊಂಡಿದ್ದೀರಾ. ನಾವು ಆಲ್ಮೋಸ್ಟ್ ಐ ಥಿಂಕ್ 1 ವರ್ಷದಿಂದ ಅದೇ ಹಾಡನ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡ್ ಮಾಡ್ತಾ ಇದ್ದೀವಿ. ಆಗುತ್ತೆ ಕೆಲವೊಂದು ಸತಿ. ಆ್ಯಂಡ್ ಸರ್, ಈಗ ಮುಂಚೆ ಎಲ್ಲ ರೇಡಿಯೋದಲ್ಲಿ ಹಾಡುಗಳನ್ನು ಕೇಳಬೇಕಿತ್ತು, ಲೈಕ್ ಟಕ್ಕಂತ ನಮಗೆ ಬೇಕಾದಾಗ ಡೌನ್ಲೋಡ್ ಮಾಡ್ಕೊಂಡು ಕೇಳೋ ಒಂದು ಆಪ್ಷನ್ ಎಲ್ಲ ಇರ್ತಾ ಇರಲಿಲ್ಲ. ಸೊ ಟಕ್ಕಂತ ರೇಡಿಯೋದಲ್ಲಿ ಹಾಡು ಬಂದಾಗ ಎಕ್ಸೈಟ್ಮೆಂಟ್ ಎಲ್ಲ ಫೀಲ್ ಆಗ್ತಾಯಿತ್ತು. ಎಲ್ಲೋ ಒಂದು ಕಡೆ ಅದೀಗ ಮಿಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ನೀವೆಲ್ಲ ಕೇಳ್ತಾ ಇದ್ರಾ ಸರ್ ಆಗ ರೇಡಿಯೋ ಎಲ್ಲ? ಖಂಡಿತ ಕೇಳ್ತಾ ಇದ್ದೆ. ರೇಡಿಯೋ ಬಂದಾಗ ಇಟ್ ವಾಸ್ ತುಂಬ ಒಂಥರ ಅಮೇಝಿಂಗ್ ಆಗಿತ್ತು. ನಾನು ಮ್ಯೂಸಿಕ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಹೊಸದು. ಆವಾಗ ಐ ವಾಸ್ ವೆಯ್ಟಿಂಗ್, ಯಾವತ್ತಾದ್ರೂ ಒಂದೇ ಒಂದು ಸಾಂಗ್ ರೇಡಿಯೋನಲ್ಲಿ ನಂದು ಬರಬೇಕು, ನಾನು ಹೋಗ್ತಾ ಇದ್ದಾಗ ಹಾಡು ಕೇಳಬೇಕು ಅನ್ನೋ ಥರ ಎಲ್ಲ ಥ್ರಿಲ್ಲಿಂಗ್ ಆಗಿರ್ತಿತ್ತು. ಇಟ್ ವಾಸ್ ವೆರಿ ನೈಸ್. ಈಗ ರೇಡಿಯೋ ಪ್ಲೇ ಮಾಡಿದ್ರೆ ನಿಮ್ಮದೇ ಹಾಡುಗಳು ಕೇಳ್ತಾ ಇರ್ತೀರ ಸರ್ ನೀವು ಹೋಗಬೇಕಾದ್ರೆ. ಆ್ಯಂಡ್ ಈಗ ನೆಕ್ಸ್ಟ್ ಏನಂದರೆ, ಇನ್ಸ್ಟಾಗ್ರಾಮ್ ಬಂದ ಮೇಲೆ ಹುಕ್ಗೋಸ್ಕರ ತುಂಬ ಮ್ಯೂಸಿಕ್ನ ಕ್ರಿಯೇಟ್ ಮಾಡೋ ಒಂದು ಫ್ಯಾಷನ್ ಬಂದಿದೆ ಅಂತ ಹೇಳ್ಬೋದು. ಲೈಕ್ ವಾಟ್ ಡು ಯು ಫೀಲ್ ಅಬೌಟ್ ದಟ್ ಸರ್? ಲೈಕ್ ಹಾಡಂದರೆ ಫೀಲ್ ಎಲ್ಲ ಇರಬೇಕು ಅಂತ ಹೇಳ್ತೀವಿ, ಬಟ್ ಈಗ ಐ ಥಿಂಕ್ ಎಲ್ಲ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿಬಿಟ್ರೆ ಸಾಕು ಅಂತ ಎಲ್ಲ ಒಂದು ಥಾಟ್ ಇರುತ್ತೆ. ಸೊ ಆ ಪ್ರೆಷರ್ ಎಲ್ಲ ಇರುತ್ತಾ ಸರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ? ಲೈಕ್ ವಾಟ್ ಡು ಯು ಥಿಂಕ್, ಇಸ್ ಇಟ್ ಗುಡ್ ಆರ್ ಇಟ್ ಶುಡ್ ಚೇಂಜ್, ಅಥವಾ ಕಾಲಕ್ಕೆ ತಕ್ಕಂಗೆ ನಾವು ಹೋಗ್ತಾ ಇರಬೇಕು? ಡೆಫಿನೆಟ್ಲಿ ನಾಟ್ ಗುಡ್. ಇದು ಏನಂದರೆ, ಒಂದು ಹಾಡು ಅನ್ನೋದಿಟ್ಟು ಅದೊಂದು ತುಂಬ ಡಿವೈನ್ ಪ್ರೋಸೆಸ್. ಅದಕ್ಕೆ ಯಾವ ಥರನೂ ಲೈಕ್ ಹೀಗೆ ಆಗಬೇಕು, ಹೀಗೆ ಬಿಡಬೇಕು ಅಂತ ಯಾವತ್ತು
ಶೀಲ್ಡ್ ಹಾಕಬಾರ್ದು ಅಂತ ನನ್ನ ಪರ್ಸ್ನಲ್ ಅನಿಸಿಕೆ. ಅದು ಫ್ಲೋ, ಅದು ಬಿಟ್ಬಿಡ್ಬೇಕು. ಹೆಂಗೆ ಗಾಳಿ ಮಳೆ ನೀರು ಆ ಥರ ಮ್ಯೂಸಿಕ್ಕು ಅದೊಂದು ಫ್ಲೋ, ಅದನ್ನು ಹಿಡ್ದಕ್ಕೆ ಶೇಪ್ ಮಾಡೋಕ್ಕಾಗಲ್ಲ. ಸೊ ಅದು ಶೇಪ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನೀವು ಹೋಗ್ತಾ ಹೋಗ್ತಾ ಅದು ಲೈಫ್ ಕಮ್ಮಿ ಆಗೋ ಹಾಡುಗಳೇ ಬರುತ್ತೆ ಹೊರತು ವಿಲ್ ನಾಟ್ ಗೆಟ್ ಎವರ್ಗ್ರೀನ್ ಸಾಂಗ್ಸು, ಆ ಥರ ಉಳ್ಕೊಳ್ಳೋಂಥ ಹಾಡುಗಳು ಬರೋದಿಲ್ಲ. ಅದು ಏನಕ್ಕೆ ಅಂದರೆ ಈ ಥರ ಇಷ್ಟ ಆಗಿಬಿಟ್ರೆ ಸಾಕು, ಹಾಡಿನ ಒಂದು ಪೋರ್ಷನ್ ಹಿಟ್ ಆಗಿಬಿಟ್ರೆ ಸಾಕು. ಮೊದಲೆಲ್ಲ ಬೇರೆ ಥರ ಇತ್ತು. ನಾನು ಸ್ಟಾರ್ಟ್ ಮಾಡಿದಾಗ ಒಂದೊಂದು ಹಂತ, ಎಲ್ಲ ಹಂತನೂ ನೋಡಿದ್ದೀನಿ. ಈಗ 2025 ಅಲ್ವಾ, ಸೊ ಇಟ್ ಇಸ್ 20 years ಆಫ್ ಮೈ ಮ್ಯೂಸಿಕ್ ಡೈರೆಕ್ಷನ್. 2005 ಐ ಸ್ಟಾರ್ಟೆಡ್. ಕಂಗ್ರ್ಯಾಚುಲೇಷನ್ಸ್ ಸರ್, 20 years ಕಂಪ್ಲೀಟ್ ಮಾಡಿರೋದು. ಎವ್ರಿ 5 years ಐ ಹ್ಯಾವ್ ಸೀನ್ ಚೇಂಜ್ ಆಗೋದು. ಈಗ ನೀವು ಹೇಳ್ದಂಗೆ ಒಂದೇ ಒಂದು ಬಿಟ್ ಚೆನ್ನಾಗಿದ್ರೆ ಸಾಕು, ಅದು ಹೆಲ್ಪ್ ಆಗುತ್ತೆ. ಇಟ್ಸ್ ಗುಡ್ ಆಲ್ಸೋ, ಎಲ್ಲನೂ ಚೆನ್ನಾಗಿರಬೇಕು, ಕಂಪ್ಲೇಂಟ್ ಮಾಡ್ತಿಲ್ಲ. ಬಟ್ ಆ ಪ್ರೋಸೆಸ್ಸು ಫುಲ್ಲು, ಒಂದು ಸಾಂಗ್, ಒಂದು ಹಾಡನ್ನು ತುಂಬ ದೊಡ್ಡ ವಿಷಯ ಅಲ್ಲ, ಅದನ್ನು ತುಂಬ ಕಮ್ಮಿಯಾಗಿ ನೋಡೋ ಥರ ಆಗಬಾರ್ದು ಅನ್ನೋದು. ಆ್ಯಂಡ್ ಇದು ನನ್ನ ಪರ್ಸ್ನಲ್ ಕ್ವೆಶ್ಚನ್ ಸರ್, ಹಾಡು ಕೇಳಬೇಕಾದ್ರೆ ನೀವು ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಅಥವಾ ಲಿರಿಕ್ಸ್ ಕಡೆ ಜಾಸ್ತಿ ಗಮನ ಕೊಡ್ತೀರಾ? ಬೋತ್ ಟುಗೆದರ್. ಅದು ಬರೀ ಲಿರಿಕ್ಸ್ ಚೆನ್ನಾಗಿದ್ದು ಕಂಪೋಸಿಷನ್ ಚೆನ್ನಾಗಿಲ್ಲ ಅಂದರೆ ಹೋಗಲ್ಲ. ಆ್ಯಕ್ಚುಲಿ ಅದು ಯಾವಾಗ ಎರಡೂ ಒಟ್ಟಿಗೆ ಚೆನ್ನಾಗಿರುತ್ತೆ ಆವಾಗಲೇ ನಮ್ಮೆಲ್ಲರಿಗೂ ಆ್ಯಕ್ಚುಲಿ ಇಷ್ಟ ಆಗೋದು. ಆ್ಯಂಡ್ ಸರ್, ವಿಜಯ್ ಪ್ರಕಾಶ್ ಅವರ ಮತ್ತು ನಿಮ್ಮ ಒಡನಾಟ, ಲೈಕ್ ಕಾಳಿ ಕ್ವಾರ್ಟರ್ ಬಾಟ್ಲಿ, ಹಾಗೆ ಲೈಫು, ಈ ಹಾಡುಗಳೆಲ್ಲ ತುಂಬ ಸೂಪರ್ ಹಿಟ್ ಆಗಿದೆ ನಿಮ್ಮ ಕಾಂಬಿನೇಷನ್. ಸೊ ಅವ್ರ ಜೊತೆ ಹೆಂಗಿರುತ್ತೆ ಸರ್? ನಿಮ್ಮ ಫುಲ್ ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಸಾಂಗ್ ಕಂಪೋಸಿಷನ್ಸ್ ಮಾಡ್ತೀರಾ ಅಥವಾ ಯು ವಿಲ್ ಬಿ ಲೈಕ್ ಇಲ್ಲ ಈ ಥರ ಹಾಡಲೇಬೇಕು, ಈ ಆ್ಯಕ್ಟರ್ಗೆ ಹಿಂಗೆ ಇರಬೇಕು, ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀರಾ? ವಿಜಯ್ ಸರ್ ಜೊತೆಲಿ ಅಂತಂದರೆ ಯಾವತ್ತೂ ನಾವು ವಿ ರೆಸ್ಪೆಕ್ಟ್ ಈಚ್ ಅದರ್ ಸೋ ಮಚ್ ದ್ಯಾಟ್ ಅವರು ಸಿಂಗರ್ ಆಗಿ ಇದ್ದಾಗ ಐ ಗಿವ್ ಮೈ 100% ಅವ್ರ ಸಿಂಗರ್ ಅಂತ ಅವ್ರನ್ನ ಪೂಜೆ ಮಾಡೋ ಲೆವೆಲ್ಗೆ ಐ ವಿಲ್ ಆಲ್ಸೋ ಸಿ ಹಿಮ್, ಬಿಕಾಸ್ ಈಸ್ ಅ ಲೆಜೆಂಡ್ರಿ ಸಿಂಗರ್. ಅವ್ರ ಟ್ಯಾಲೆಂಟ್ ಅವರ ಇದೇ ಬೇರೆ. ವೆನ್ ಹೀ ಕಮ್ಸ್ ಟು ಮೀ, ವೆನ್ ಐ ಆಮ್ ದ ಮ್ಯೂಸಿಕ್ ಡೈರೆಕ್ಟರ್, ಹೀ ಗಿವ್ಸ್ ಮಿ ದ ಸೇಮ್ ರೆಸ್ಪೆಕ್ಟ್. ಲೈಕ್ ಅವ್ರು ನಾನು ಏನೇ ಹೇಳಿದ್ರು ಅಥವಾ ಓಕೆ ಮಾಡಿದ್ರು ಅವರೇ ಸರ್ ಇನ್ನೊಂದು ಸತಿ ಚೆಕ್ ಮಾಡಿ, ಅಥವಾ ಇಲ್ಲ ಸರ್ ಒಂದು 10 ಸತಿ ಹಾಡಬೇಕು ಅಂದರೂ 20 times ಬೇಕಾದ್ರೆ ಹಾಡ್ತಾರೆ. ಸೊ ವಿ ಡೋಂಟ್ ಮಿಸ್ಯೂಸ್ ಅವರ್ ಫ್ರೆಂಡ್ಶಿಪ್ ಫಾರ್ ಪ್ರೊಫೆಷನ್ ಅಂತ ಬಂದಾಗ ಖಂಡಿತವಾಗ್ಲೂ 100 out of 100 ಇಬ್ಬರೂ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತೀವಿ. ಅದು ಆಟೋಮೆಟಿಕ್. ತಮಾಷೆ ಅದೆಲ್ಲ ಇರುತ್ತೆ, ಬಟ್ ಹಂಗನ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿರ್ತೀವಿ ಅಂತೇನಿಲ್ಲ. ತಮಾಷೆಯಾಗಿ ಇರ್ತೀವಿ, ಆರಾಮಾಗಿರ್ತೀವಿ, ಬಟ್ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸಿಂಗ್ ವಿಷಯ ಬರೋದಿಲ್ಲ ಮ್ಯೂಸಿಕಲ್ಲಿ. ಆ್ಯಂಡ್ ನೀವು ಮ್ಯೂಸಿಕ್ ಮಾಡಬೇಕಾದ್ರೆ ಸರ್, ಈಗ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಅಫ್ಕೋರ್ಸ್ ಅವ್ರದ್ದು ಒಂದು ಟೈಮ್ ಲೈನ್ ಇರುತ್ತೆ, ಡೆಡ್ ಲೈನ್ ಇರುತ್ತೆ, ಇಷ್ಟೊತ್ತಿಗೆ ನನಗೆ ಮ್ಯೂಸಿಕ್ ಬೇಕು ಅಂತ ಎಲ್ಲ ಹೇಳ್ತಾರೆ. ನಿಮ್ಮ ವರ್ಕಿಂಗ್ ಪ್ರಾಸೆಸ್ ಹೆಂಗಿರುತ್ತೆ ಸರ್? ನಿಮ್ಮನ್ನು ಡೂ ಯು ಲೈಕ್ ಟು ವರ್ಕ್ ಆನ್ ಯುವರ್ ಓನ್ ಟರ್ಮ್ಸ್, ಆರ್ ನಿಮಗೆ ಇಲ್ಲ ಯಾರಾದರೂ ಫೀಡ್ಬ್ಯಾಕ್ ಕೊಡ್ತಾ ಇರಬೇಕು, ಅದ್ರ ಮೇಲೆ ನಾನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ, ಆ ಥರ ಇರುತ್ತೆ? ಹೌ ಇಸ್ ಯೋರ್ ವರ್ಕಿಂಗ್ ಸ್ಟೈಲ್? ಅದು ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಒಂದೊಂದ್ಸತಿ ಫೀಡ್ಬ್ಯಾಕ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಒಂದ್ಸತಿ ಫೀಡ್ಬ್ಯಾಕೇ ಇಲ್ಲ ಅಂದರೆ ಕೈ ಕಾಲೇ ಓಡೋದಿಲ್ಲ, ನಾವೇ ಎಲ್ಲ ಮಾಡ್ತೀವಿ ಅಂದರೆ. ಒಂದು ಸತಿ ಯಾರು ಏನು ಹೇಳೋದೇ ಬೇಡ, ನಾವೇ ಕ್ಲೀನಾಗಿ ಮಾಡ್ತೀವಿ, ಆ ಸಿಚುವೇಶನ್ನು ಬಂದಿರುತ್ತೆ. ಸೊ ಇವಾಗ ನನ್ನ ಫಿಲ್ಮ್ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ ಐ ಮಿಸ್ ಮೈ ಡೈರೆಕ್ಟರ್ಸ್. ಯಾಕಂದರೆ ಡೈರೆಕ್ಟರ್ಗಳ್ದು ಎಷ್ಟು ಇಂಪ್ಯಾಕ್ಟ್ ಇರ್ತಿತ್ತು ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರ ಹಿಂದೆ ಕೂತ್ಕೊಂಡು ಹೀಗೆ ಬೇಕು ಆಗಬೇಕು ಅಂತ ಇನ್ಪುಟ್ಸ್ ಕೊಡೋದ್ರಿಂದ ಹಾಡುಗಳು ಶೇಪ್ ಅಪ್ ಆಗ್ತಾ ಇತ್ತು. ಈಗ ನನ್ನದೇ ಡೈರೆಕ್ಷನ್ ನಾನೇ ಮ್ಯೂಸಿಕ್ ಮಾಡಬೇಕಾದ್ರೆ ಐ ಮಿಸ್ ದಟ್ ಇದು ಒಬ್ಬ ಫೀಡ್ಬ್ಯಾಕ್ ಇರೋರು ಒಬ್ಬರು ಬೇಕಿತ್ತು. ಎಲ್ಲನೂ ನಾವೇ ಜಡ್ಜ್ ಮಾಡೋಕ್ಕಾಗಲ್ಲ. ಹಂಗಿದ್ದಾಗ ಡೈರೆಕ್ಟರ್ಸ್ ಫೀಡ್ಬ್ಯಾಕ್ ತುಂಬ ತುಂಬ ವ್ಯಾಲಿಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ವೆರಿ ಮೆಚ್ಯೂರ್ಡ್ ಆ್ಯಂಡ್ ಇನ್ ಸಿಂಕ್ ವಿತ್ ಮೀ. ಓಕೆ ಸರ್, ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಎಲ್ಲ ಪೋಸ್ಟ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಸರ್, ಯಾವ ಹಾಡನ್ನು ಈಗ ಆ ಫೋಟೋ ಜೊತೆ ಸಿಂಕ್ ಮಾಡಬೇಕು ಅಂತ. ನಿಮ್ಗೆ ಆ ಥರ ಎಲ್ಲ ಕನ್ಫ್ಯೂಷನ್ ಆಗುತ್ತಾ? ನಾನು ಆ ಥರ ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿ ಆ ಥರ ರೀಲ್ಸ್ ಎಲ್ಲ ಮಾಡೋದಿಲ್ಲ. ನಾನು ನನ್ನದೇ ಪೋಸ್ಟ್ಗಳು ಏನಾದರೂ ಇರ್ತಾವಲ್ಲ ಅಂಥದಕ್ಕೆ ಮಾತ್ರ ಮಾಡ್ತೀನಿ. ಸೊ ನನಗೆ ಆ ಕನ್ಫ್ಯೂಷನ್ ಇಲ್ಲ, ಯಾಕಂದರೆ ಮ್ಯಾಂಡೇಟ್ರಿ ನನ್ನದೇ ಹಾಕಬೇಕು, ಅದಕ್ಕೆ ಸಂಬಂಧಪಟ್ಟಿರೋದೇ ಹಾಕಬೇಕು. ಬೇರೆ ರೀತಿ ರೀಲ್ಸ್ ಎಲ್ಲ ನಾನು ಐ ಆಮ್ ನಾಟ್ ದೇರ್ ಇನ್ ದಟ್. ಆ್ಯಂಡ್ ನೀವು ಯಾವಾಗಲೂ ಹ್ಯಾಪಿ ಮೂಡಲ್ಲಿ ಅಥವಾ ಸ್ಯಾಡ್ ಮೂಡಲ್ಲಿ, ಯಾವ ಮೂಡಲ್ಲಿ ಇದ್ದಾಗಲೂ ಯಾವುದಾದ್ರೂ ಒಂದು ಹಾಡು ಕೇಳೋದಾದರೆ ಯಾವುದಾಗಿರುತ್ತೆ ಸರ್? ಅದು ನಿಮ್ಮದೇ ಆಗಿರ್ಬೋದು ಅಥವಾ ನನಗೆ ಇಳಯರಾಜ ಅವರ ಹಾಡುಗಳು ಅದು ಎಲ್ಲ ಮೂಡ್ಗೂ ನನಗೆ ಮ್ಯಾಚ್ ಆಗುತ್ತೆ. ಸೊ ಅವ್ರದ್ದು ಎನಿ ಸಾಂಗ್ ಅಲ್ಬಿ ಅದು ನನಗೆ ಹ್ಯಾಪಿ ಇದ್ದಾಗ ದುಃಖ ಬರ್ಸುತ್ತೆ, ದುಃಖ ಇದ್ದಾಗ ಖುಷಿ ಬರ್ಸುತ್ತೆ, ಎಲ್ಲನೂ ನನಗೆ ಅವರ ಮ್ಯೂಸಿಕ್. ನಿಮ್ಮ ಕಾನ್ಸರ್ಟಲ್ಲಿ ಈ ಒಂದು ಹಾಡು ನಾನು ಹಾಡೇ ಹಾಡ್ತೀನಿ ಅಂತ ನಿಮ್ಮ ಪರ್ಸ್ನಲ್ ಫೇವ್ರೆಟ್ ಇರುತ್ತಲ್ಲ ಸರ್, ಅದು ಯಾವ ಹಾಡು ಸರ್? ನನಗೆ ಅದೇನು ಗೊತ್ತಿಲ್ಲ. ಐ ಆಮ್ ಬ್ಲೆಸ್ಡ್ ದಟ್ ನನ್ನ ಕಾನ್ಸರ್ಟಲ್ಲಿ ಮೊದಲನೇ ಹಾಡು ನಾನು ಆಂಜನೇಯನ್ ಸಾಂಗೇ ಹಾಡೋದು. ಅದು ಫಸ್ಟ್ ಶೋ ಇಂದನೂ ಇವತ್ತವರೆಗೂ ಅದೇ ನಡೆದಿದೆ. ಸೊ ನನಗೆ ಅದೊಂದು ಬ್ಲೆಸ್ಸಿಂಗ್ ಥರ ಕಾಣುತ್ತೆ. ಈಗ ಎಷ್ಟೋ ಜನಕ್ಕೆ ದೇವರ ಹಾಡುಗಳು ಎಷ್ಟೇ ಮಾಡಿದ್ರು
ಅದು ಓಪನಿಂಗಲ್ಲಿ ಹಾಡೋ ಅವಕಾಶ ಇರೋದಿಲ್ಲ. ಅದು ನನಗೆ ಈ ಪರ್ಟಿಕ್ಯುಲರ್ ಈ ಸಾಂಗು ಎಷ್ಟೇ ವರ್ಷ ಆದ್ರೂ ಫಸ್ಟ್ ಸಾಂಗ್ ಅದು ಹಾಡಿದಾಗ ಇಡೀ ಕ್ರೌಡ್ ಅದನ್ನು ಇವತ್ತರೆಗೂ ಎಂಜಾಯ್ ಮಾಡ್ತಾನೆ ಹೋಗ್ತಾರೆ. ಅದು ಬಿಕಾಸ್ ಆಫ್ ಪವರ್ ಆಫ್ ಆಂಜನೇಯ ಅವರ ಹನುಮಂತ ಅವರ ಪವರ್ ಅದು. ಸೊ ಐ ಆಮ್ ಸೋ ಬ್ಲೆಸ್ಡ್ ದಟ್ ಆ ಟ್ಯೂನ್ ನನಗೆ ಬಂತು, ನಾನು ಅದನ್ನು ಪ್ರತಿ ಶೋ ಪರ್ಫಾರ್ಮ್ ಮಾಡ್ಬೋದು. ನನಗೆ ಆ ಹಾಡು ಯಾವಾಗಲೂ ಪರ್ಸ್ನಲಿ ವೆರಿ ಫೇವ್ರೆಟ್. ಆಲ್ಸೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಕಾನ್ಸರ್ಟ್ ಜಾನ್ 18th ಬರ್ತಾ ಇದೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ಜನ್ಯ. ನನ್ನ ಕಾನ್ಸರ್ಟ್ ಫಿನಿಕ್ಸ್ ಮಾರ್ಕೆಟ್ ಸಿಟಿನಲ್ಲಿ January 18th ಬರ್ತಾ ಇದೆ. ಎಲ್ಲ ತುಂಬ ದೊಡ್ಡ ಆರ್ಟಿಸ್ಟ್ಗಳು ನಮ್ಮ ಜೊತೆ ಇರ್ತಾರೆ. ದೇರ್ ವಿಲ್ ಬಿ ಲಾಟ್ ಆಫ್ ಸರ್ಪ್ರೈಸಸ್ ಆಲ್ಸೋ ಇನ್ ದ ಶೋ. ಮಂಗ್ಲಿ ಅವರು ಇರ್ತಾರೆ, ಜಸ್ಕರಣ್ ಸಿಂಗ್ ಇರ್ತಾರೆ, ಇಂದು ನಾಗರಾಜ್, ಲಕ್ಷ್ಮೀ ನಾಗರಾಜ್, ವ್ಯಾಸರಾಜ್, ಕೀರ್ತನ್ ಹೊಳ್ಳ, ಸುನೀಲ್, ನಿಶಾನ್ ರಾಯ್, ಈ ಥರ ಹೇಳ್ತಾನೆ ಹೋಗ್ಬೋದು. ಅಷ್ಟು ಜನ ಸಿಂಗರ್ಸ್ ಇರ್ತಾರೆ. ಎಲ್ಫಿ ಖಾಯರ್ ಅಂತ ಚೆನ್ನೈಯಿಂದ ಕರ್ಕೊಂಡ್ಬಂದಿದ್ದೀವಿ. ಸೊ ದಟ್ ವಿಲ್ ಬಿ ಅ ನ್ಯೂ ಟ್ರೀಟ್ ಫಾರ್ ದ ಕಾನ್ಸರ್ಟ್ ಆ್ಯಂಡ್ ಮೇ ಬಿ ಸಮ್ ಸರ್ಪ್ರೈಸಸ್ ಆಲ್ಸೋ. ನೀವು ನೋಡದೇ ಇರೋಂಥ ಕೆಲವು ಸರ್ಪ್ರೈಸಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. Please come, grab your tickets and visit the show, watch the show, enjoy the show. All the best.